ಚಾನೆಲ್ ಕಾಮರ್ಸ್ ಡಿವೈನ್. ಇವತ್ತು ನಾನು ಏನು ಹೇಳಕ್ ಬಂದಿದ್ದೀನಿ ಅಂದರೆ, ಸೊ ನೀವೆಲ್ಲರೂ ಗೌರ್ಮೆಂಟ್ ಎಕ್ಸಾಮ್ಸ್, ಯಾವುದೇ ರೀತಿಯಾದಂಥ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಆಗ್ತಿರ್ಬೋದು. ಆ ಪ್ರಿಪ್ರೇಷನ್ನಲ್ಲಿ ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ, ಅಥವಾ ನಿಮ್ಮ ಅಪ್ರೋಚ್ ಹೇಗಿರುತ್ತೆ, ನಿಮ್ಮ ರೊಟೀನ್ ಹೇಗಿರುತ್ತೆ, ನಿಮ್ಮ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ, ಟೆಕ್ನಿಕ್ಸ್ ಹೇಗಿರುತ್ತೆ, ಸ್ಟ್ರಾಟಜೀಸ್ ಏನಿರುತ್ತೆ ಅನ್ನೋದ್ರ ಒಂದು ನಾವು ಏನು ವಿಡಿಯೋ ಮಾಡ್ತೀವಿ ಅಂತ ಹೇಳಿದೀವಲ್ಲ. ಸೊ ದಟ್ ಈಸ್ ರಿಗಾರ್ಡಿಂಗ್ ದ ನೆಕ್ಸ್ಟ್ ವಿಡಿಯೋ ಇದು. ಸೊ ವಾಟ್ ಐ ಆಮ್ ಇಲ್ಲಿ ಏನು ಹೇಳಕ್ ಬಂದಿದ್ದೀನಿ ಅಂದರೆ, ಸೊ ನೀವು ಯಾವುದೋ ಒಂದು ಫೋಕಸ್ಡ್ ಒಂದು ಫೋಕಸ್ಡ್ ಎಕ್ಸಾಮ್, ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಟಾಪ್ ಬೆಸ್ಟ್ ಗೌರ್ಮೆಂಟ್ ಎಕ್ಸಾಮ್ಸ್, ವೆಲ್ ಪೇಯ್ಡ್ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪ್ರೇಷನ್ಸ್ ಮಾಡ್ತಿರೋವಂಥ ಆಸ್ಪರೆಂಟ್ಸ್ಗೆ. ಸೊ ಅಲ್ಲಿ ನೀವು ಏನು ಇವಾಗ ನೀವು ಐ ಎ ಎಸ್ ಪರ್ಸ್ಯೂ ಐ ಎ ಎಸ್ಗೋಸ್ಕರ ಪ್ರಿಪೇರ್ ಆಗ್ತಿದ್ರು ಕೂಡ, ಸೊ ಟಾಪಲ್ಲಿರುವಂಥ IAS IPS, ನೀವು IASಗೆ ಪ್ರಿಪೇರ್ ಆಗ್ತಿದ್ರೆ ದಟ್ ಈಸ್ ವಿಲ್ ಬಿ ಯುವರ್ ಪ್ಲಾನ್ ಎ. ಸೊ ಪ್ಲಾನ್ ಎ ಹೇಗಿರಬೇಕು, ಪ್ಲಾನ್ ಬಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳಕ್ ಬಂದಿದ್ದೀನಿ. ಪ್ಲಾನ್ ಎ ಪ್ಲಾನ್ ಬಿ ಯಾವಾಗ ಮಾಡ್ಬೇಕಂದ್ರೆ, ಪ್ಲಾನ್ ಎ ಕಡೆ ನಿಮ್ಮ ಕಂಪ್ಲೀಟ್ ಫೋಕಸ್ಡ್ ಇದ್ದು, ನಿಮಗೆ ಎಲ್ಲೋ ಒಂದು ಕಡೆ ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್ ಅಂತ ಅನ್ನುವಂಥ ಸಂದರ್ಭದಲ್ಲಿ ನಿಮ್ಮ ಪ್ಲಾನ್ ಬಿ ಕೂಡ ನೀವು ಅಟ್ ಅ ಟೈಮ್ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ರೀತಿಯಾದಂಥ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ತುಂಬ ಯೂಸ್ಫುಲ್ ಆಗುವಂಥ ಟ್ರಿಕ್ ಇದು. ಟ್ರಿಕ್ ಅನ್ನೋದಕ್ಕಿಂತ ನಿಮ್ಮ ಮೈಂಡ್ಸೆಟ್ನ ನೀವು ಪ್ರಿಪೇರ್ ಮಾಡ್ಕೊಬೇಕು. ಅನ್ಲೆಸ್ ನಿಮ್ಮ ಪ್ಲಾನ್ ಎ ಆಗಲಿಲ್ಲ ಅಂದರೆ ನೀವು ಪ್ಲಾನ್ ಬಿ ಹೋಗ್ಬೇಕಾಗತ್ತೆ. ಸೊ ಒಂದೇ ವಿಷಯಕ್ಕೆ ನೀವು ಸ್ಟಿಕ್ ಆನ್ ಆಗೋದಕ್ಕಿಂತ ನೀವು ಮಲ್ಟಿಪಲ್ ವೇಸ್ಗೆ ಹೇಗೆ ಸ್ಟಿಕ್ ಆನ್ ಆಗೋದು, ಹಾಗೆ ನಿಮ್ಮ ಪ್ಲಾನ್ ಒನ್ ಕೂಡ ಪ್ಲಾನ್ ಬಿ ಆ ಸಿಲೆಬಸ್ ಸಿಮಿಲಾರಿಟೀಸ್ ಏನಿರುತ್ತೆ ಅನ್ನೋದು ಕೂಡ ನೀವು ನೋಡ್ಕೊ ಬರಬೇಕಾಗುತ್ತೆ. ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, IAS ಆಗಲಿ IPS ಆಗಲಿ, ದಿಸ್ ಆರ್ ದ ಟಾಪ್ ಎಕ್ಸಾಮ್ಸ್ ಇನ್ ಇಂಡಿಯಾ. ಏನು ಸೆಂಟ್ರಲ್ ಎಕ್ಸಾಮ್ಸ್ ಯಾವ್ದ್ಯಾವ್ದಿದೆ, NDA ಆಗಲಿ ಡಿಫೆನ್ಸ್ ಆಗಲಿ, ನೀವು ಯಾವುದೇ ಎಕ್ಸಾಮ್ಸ್ನ ನೀವು ನಿಮಗೆ ಒಂದು ಆಸ್ಪಿರೇಷನ್ಸ್ ಇರುತ್ತಲ್ಲ, ನಾನು ಇಂಥ ಫೀಲ್ಡ್ಗೆ ಹೋಗಬೇಕು ಅನ್ನೋದಿರುತ್ತಲ್ಲ, ಅದು ನಿಮ್ಮ ಪ್ಲಾನ್ ಎ ಆಗುತ್ತೆ. ನೀವು ಪ್ಲಾನ್ ಎನ ನಿಮ್ಮನ್ನ ಕಂಪ್ಲೀಟ್ 100/100 ಕೊಟ್ಟು ಮಾಡಿ. ಸೊ ನಿಮ್ಮ ಪ್ಲಾನ್ ಬಿ ಯಾವ ಥರ ಸೆಟ್ ಮಾಡ್ಕೋಬೇಕು ಅಂದರೆ, ಪ್ಲಾನ್ ಎಲ್ಲಿರುವಂತಹ ಸಿಲೆಬಸ್ ಪ್ಲಾನ್ ಬಿ ಅಲ್ಲಿ ನೀವು ಏನು ಪರ್ಸೀವ್ ಮಾಡ್ತಿದ್ದೀವಿ ಅದು ಎರಡು ಕೂಡ ಸಿಮಿಲಾರಿಟೀಸ್ ಇರಬೇಕಾಗತ್ತೆ ಮಕ್ಕಳು. ಸೊ ಎರಡು ಸಿಮಿಲಾರಿಟೀಸ್ ಇದ್ದಾಗ ನಿಮಗೆ ಪ್ಲಾನ್ ಎ ಆಗಲಿಲ್ಲ ಅಂದರೆ ಪ್ಲಾನ್ ಬಿ ಆದರೂ ಪಕ್ಕಾ ಆಗುತ್ತೆ. ಸೊ ಇಯರ್ ನಾನು ಏನು ಹೇಳೋಕೆ ಬರ್ತಾ ಇದ್ದೀನಿ ಅಂದರೆ, IAS ಆಗಲಿ IPS ಆಗಲಿ, NDA ಎಕ್ಸಾಮ್ಸ್ ಆಗಲಿ, ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮ್ಸ್ ಆಗಲಿ, ಹೆಸ್ರೋ DRDO ಸೈಂಟಿಸ್ಟ್ ಇಂಜಿನಿಯರ್ ಎಕ್ಸಾಮ್ಸ್ ಆಗಲಿ, ಸೊ ಈ ಈ ಫೇಸ್ ಏನಿದೆ, ಈ ಟಾಪ್ 3 ಎಕ್ಸಾಮ್ಸ್ ಏನಿದೆ, ದಟ್ ವಿಲ್ ಬಿ ಯೋರ್ ಪ್ಲಾನ್ ಎ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಸೊ ನಿಮ್ಗೆ ಅಲ್ಲಿ ಆಗಲಿಲ್ಲ ಆದರೂ ನೀವು ಸೈಮೆಂಟೇನಿಯಸ್ ಆಗಿ ಪ್ಲಾನ್ ಬಿ ಆಗಿರುವಂತಹ RBI, ಗ್ರೇಡ್ ಬಿ, IFRS ಆಗಿರ್ಬೋದು. IFRS ಇಟ್ಸ್ ಕಮ್ಸ್ ಅಂಡರ್ IAS ಓನ್ಲಿ. ಸೊ PSU ಜಾಬ್ ಅಂದರೆ ಪಬ್ಲಿಕ್ ಸೆಕ್ಟರ್ಸ್ ಅಂಡರ್ಟೇಕಿಂಗ್ ಜಾಬ್ಸ್ ಏನಿದೆ ಅದ್ರ ಮೇಲೆ ಫೋಕಸ್ಡ್ ಆಗಿರಿ, ಬ್ಯಾಂಕಿಂಗ್ ಮೇಲೆ ಫೋಕಸ್ಡ್ ಆಗಿರಿ. ದಿಸ್ ಆರ್ ದ ಎಕ್ಸಾಮ್ಸ್, ಅಸಿಸ್ಟೆಂಟ್ ಪ್ರೊಫೆಸರ್, ಲೆಕ್ಚರ್ಸ್ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ. ಸೊ ಪ್ಲಾನ್ ಎ ಏನಿದೆ, ಅಪ್ ಟು ಟಾಪ್ 3 ಎಕ್ಸಾಮ್ಸ್ ಏನಿದೆ ಇಂಡಿಯಾದಲ್ಲಿ, ಅದು ನಿಮ್ಮ ಕೈಲಿ ಮಾಡೋಕ್ಕಾಗದಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪ್ಲಾನ್ ಬಿ ಕೂಡ ನಿಮ್ಮ ಸೈಮೆಂಟೇನಿಯಸ್ ಏನು ನೀವು ಸ್ಟಡಿ ರೊಟೀನಲ್ಲಿ ನಿಮ್ಮ ಪ್ರಾಸೆಸ್ ಆಫ್ ಗೆಟಿಂಗ್ ಇನ್ ಟು ಥಿಂಗ್ಸ್ ಆಫ್ ಪ್ಲಾನ್ ಎನಲ್ಲಿ ಪ್ಲಾನ್ ಬಿ ಕೂಡ ಯಾವತ್ತೂ ಇನ್ಕ್ಲೂಡ್ ಆಗಿರಲಿ. ಸೊ ಸಿಲೆಬಸ್ ಕೂಡ ಸೇಮ್ ಆಗಿರಬೇಕು. ಸಿಲೆಬಸ್ ಸೇಮ್ ಆದಾಗ ನಿಮ್ಮ ಪ್ಲಾನ್ ಎ ಪ್ಲಾನ್ ಬಿ, ಇನ್ ಕೇಸ್ ನೀವು ಪ್ಲಾನ್ ಎ ಕಡೆ ಜಾಸ್ತಿ ಏನೋ ಒಂದು ನಿಮಗೆ ಆಗ್ತಾ ಇಲ್ಲ ಅಂತ ಅನಿಸ್ದಾಗ, ಇಮಿಡಿಯೇಟ್ ಆಗಿ ನೀವು ಪ್ಲಾನ್ ಬಿ ಕಡೆ ನೀವು ಜಾಸ್ತಿ ವರ್ಕ್ ಮಾಡಿ ಫೋಕಸ್ ಮಾಡಿದಾಗ ಇದು ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ವಾಟ್ ವಿ ನೀಡ್ ಅಂದರೆ, ವಾಂಟ್ ಟು ಗೆಟ್ ಇನ್ ಟು ಅ ಜಾಬ್ ಔಟ್ ಆಫ್ ಥೌಸಂಡ್ಸ್ ಆಫ್ ಮಿಲಿಯನ್ಸ್ ಆಫ್ ಆಸ್ಪಿರೆಂಟ್. ಸೊ ದಿಸ್ ಇಸ್ ಅ ಥಿಂಗ್. ಸೊ ನೀವು ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಕೂಡ ಇದೇ ಆಗಿರುತ್ತೆ. ಸೊ ಹೇಗೆ ಅಂದರೆ, ನಿಮ್ಮ ಟಾಪ್ 5 ಏನಿದೆ ಆಸ್ಪಿರೇಷನ್ ಆಫ್ ಪ್ಲಾನ್ ಎ, ಅದು ನಿಮ್ಮ ಕೆಳಗಿನಿರುವ ಬಾಟಮ್ ಟಾಪ್ 5ಗೂ ಕೂಡ ಸಿಮಿಲಾರಿಟೀಸ್ ಇರಬೇಕು. ಹಾಗೆ ಸಿಲೆಬಸ್ ಕೂಡ ಸಿಮಿಲಾರಿಟೀಸ್ ಇರಬೇಕು. ಕೆಲವೊಂದು ಕಾನ್ಸೆಪ್ಟ್ ನೀವು ಓದಲೇಬೇಕಾಗುತ್ತೆ. ಸೊ ದಟ್ ಈಸ್ ಇನ್ಎವಿಕ್ಟಬಲ್. ಸೊ ದಟ್ ಈಸ್ ನಾಟ್ ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ. ಸೊ ಆ ಥರ ಟಾಪಿಕ್ಸ್ ಜಾಸ್ತಿ ಸಿಮಿಲಾರಿಟಿನ ನಾವು ಬಯಸೋಕ್ಕಾಗಲ್ಲ. ಸೊ ಒಂದು ಸ್ವಲ್ಪ ಸಿಮಿಲಾರಿಟೀಸ್ ಇದ್ದಾಗ ನಿಮಗೆ ಸ್ಟಡಿ ಬರ್ಡನ್ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ಅ ಥಿಂಗ್. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾವು ಒಂದೇ ಕಡೆ ಫೋಕಸ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಪ್ಲಾನ್ ಬಿ ಕೂಡ ರೆಡಿ ಇಟ್ಕೊಳ್ಳಿ. ಪ್ಲಾನ್ ಎ ಏನಿರುತ್ತಲ್ಲ, ಸೊ ಸಮ್ಟೈಮ್ಸ್ ಆಗುತ್ತೆ, ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಇಟ್ ಈಸ್ ಅ ಓನ್ಲಿ ಥಿಂಗ್, ನಿಮ್ಮ ಫೋಕಸ್ ಏನಾಗುತ್ತೆ ಟು ಗೆಟ್ ಇನ್ ಟು ಅ ಗೌರ್ಮೆಂಟ್ ಜಾಬ್. ಸೊ ದಟ್ಸ್ ವೈ ಐ ಆಮ್ ಟೆಲಿಂಗ್, ಪ್ಲಾನ್ ಎ ಜೊತೆಗೆ ಪ್ಲಾನ್ ಬಿ ಕೂಡ ರೆಡಿ ಆಗಿದ್ರೆ
ಈಗಿನ ಬರುವಂತ ಆಸ್ಪರೆಂಟ್ ಏನಿದ್ದಾರೆ, ಸೊ ವಾಟ್ ಈಸ್ ರೀಸನ್ ಫಾರ್ ಪ್ಲಾನ್ ಬಿ ಕೂಡ ಹೇಗೆ ಯಾಕೆ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಸೊ ಆಫ್ಟರ್ ಯುವರ್ 15 ಇಯರ್ಸ್ ಆರ್ 14 to 13 ಇಯರ್ಸ್ ಆಫ್ ಎಜುಕೇಷನ್ ಜರ್ನಿ, ನೀವು ಪದೇ ಪದೇ ಕುತ್ಕೊಂಡು ಅದನ್ನೇ ಓದುವಂತಹ ಪ್ರಕ್ರಿಯೆಗಳು, ಓದೋದು ಕೆಲವ್ರು ಏನು ಮಾಡ್ತಾರೆ ಅಂದರೆ ದೇ ಟೇಕ್ ಲೈಕ್ 6 years ಟು ಕ್ರ್ಯಾಕ್ ದ ಎಕ್ಸಾಮ್ಸ್. ಸೊ ಆ ಥರದ್ದು ನಿಮ್ಮ ಸ್ಟ್ರೆಸ್ನ ಕಡಿಮೆ ಮಾಡೋಕ್ಕೋಸ್ಕರ ನಾನು ಪ್ಲಾನ್ ಎ ಪ್ಲಾನ್ ಬಿ ಅನ್ನುವಂಥ ವಿಷಯವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ 6 years ಆಫ್ ಯುವರ್ ಐಡಲ್ನೆಸ್ ಏನಿದೆ, ಸೊ ಇಟ್ ಲೈಕ್ ಒಬ್ಬ ಸ್ಟೂಡೆಂಟ್ಗೆ 6 years ಆಫ್ ಇಸ್ ಗೌರ್ಮೆಂಟ್ ಎಕ್ಸಾಮ್ಸ್ನ ತಗೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಹಿ ಗೋನ್ ಥ್ರೂ ಲಾಟ್ ಆಫ್ ಥಿಂಗ್ಸ್, ಡಿಪ್ರೆಷನ್ಸ್ ಆಗಿರ್ಬೋದು, ಲೋನ್ಲಿನೆಸ್, ಸೊಸೈಟಿಯಲ್ ಪ್ರೆಷರ್ಸ್ ಇರುತ್ತೆ, ಸೊ ಪಿಯರ್ ಪ್ರೆಷರ್ಸ್ ಇರುತ್ತೆ, ನಿಮ್ಮ ಮನೆಗಳಲ್ಲಿ ಸ್ಟ್ರೆಸ್ ಇರುತ್ತೆ, ಕೆಲವ್ರ ಮನೆಗಳಲ್ಲಿ ತುಂಬ ಕಷ್ಟ ಇರುತ್ತೆ, ಓದೋಕ್ಕಾಗಲ್ಲ, ಸೊ ಅವರು ಕೆಲಸ ಮಾಡುವಂಥ ಪರಿಸ್ಥಿತಿ ಇದ್ದೇ ಇರುತ್ತೆ, ಅವ್ರು ಕೆಲಸ ಮಾಡಲೇಬೇಕು ನೋ ಮ್ಯಾಟರ್ ವಾಟ್. ಸೊ ಅಂಥ ಪರಿಸ್ಥಿತಿಗಳಲ್ಲಿ ನೀವು ಒಂದಕ್ಕೆ ಸ್ಟಿಕ್ ಆನ್ ಕೂತ್ಕೊಳ್ಳೋದು ತುಂಬ ಲೈಕ್ ಸ್ಟಬ್ಬಾನ್ ಆಗಿ ಕೂತ್ಕೋಬೇಕು. ಯಾವಾಗ ಅಂದರೆ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗ ಕೂತ್ಕೊಳ್ಳಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಸೈಮೆಂಟೇನಿಯಸ್ ಆಗಿ ನೀವು ಪ್ಲಾನ್ ಬಿ ಕೂಡ ರೆಡಿ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಪ್ಲಾನ್ ಬಿ ರೆಡಿ ಆಗಿ ನಿಮ್ಗೇನೋ ಆಯಿತು ಅಂದರೆ ನೀವು ಪ್ಲಾನ್ ಎ ಕೂಡ ಬಿಡಬಾರ್ದು. ಸೊ ನೀವು ಆಲ್ರೆಡಿ ಪ್ಲಾನ್ ಬಿ ಅಲ್ಲಿ ಇದ್ದಾಗ ಪ್ಲಾನ್ ಎ ಕಡೆನೂ ಫೋಕಸ್ ಮಾಡಬೇಕು. ನಿಮ್ಮ ಆಸ್ಪಿರೇಷನ್ ಏನಿದೆ ಅನ್ನೋದ್ರ ಕೂಡ ಯೋಚನೆ ಮಾಡಬೇಕು. ಪ್ಲಾನ್ ಬಿ ಒಂಥರ ಸೇಫರ್ ಸೈಡ್ ಇದ್ದಂಗೆ. ಸೊ ಇಟ್ಸ್ ಗಿವ್ ಯು ಕಂಫರ್ಟ್. ಆ ಕಂಫರ್ಟ್ ಅಲ್ಲಿ ನೀವೇನು ಅಚೀವ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ IAS IPS ಆಫೀಸರ್ಸ್ ನಾನು ನೋಡ್ದ ಹಾಗೆ ದೇ ಆರ್ ಇಂಟು ಪ್ಲಾನ್ ಬಿ. ಪ್ಲಾನ್ ಎ ಟ್ರೈ ಮಾಡಿರ್ತಾರೆ, ಪ್ಲಾನ್ ಬಿಗೆ ದೇ ಗಾಟ್ ಸೆಲೆಕ್ಟೆಡ್, ಪ್ಲಾನ್ ಬಿ ಇಂದ ದೇ ಫೋಕಸ್ ಮೋರ್ ಆನ್ ಪ್ಲಾನ್ ಎ. ಸೊ ದಿಸ್ ಇಸ್ ಅ ಥಿಂಗ್. ಸೊ ದಿಸ್ ಇಸ್ ಒನ್ ಆಫ್ ದ ಸ್ಟ್ರಾಟಜಿ. ನಮ್ಮ ಗೌರ್ಮೆಂಟ್ ಆಸ್ಪಿರೆಂಟ್ಸ್ ಯಾರ್ಯಾರಿದ್ದಾರೆ, ಕರ್ನಾಟಕದ ಗೌರ್ಮೆಂಟ್ ಆಸ್ಪಿರೆಂಟ್ ಎಸ್ಪೆಷಲಿ. ಸೊ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೋಸ್ಟ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ನ ನಮ್ಮಂಥ ಆವ್ರೇಜ್ ಮಿಡಲ್ ಕ್ಲಾಸ್ ಮಂದಿ ಏನಿದ್ದಾರೆ ನಾವು ಅವ್ರನ್ನ ತಗೊಳ್ಳೋದೇ ಇಲ್ಲ. ಸೊ ಬಿಕಾಸ್ ಆಫ್ ವೇರಿಯಸ್ ಫ್ಯಾಕ್ಟರ್ಸ್ ಇರುತ್ತೆ, ಲೈಕ್ ಇಂಗ್ಲೀಷ್ ಅರ್ಥ ಆಗಲ್ಲ. ಸೊ ಈಗ ತಗೋತಾ ಇದ್ದಾರೆ. ಈಗ ಕೆಲವೊಂದು ಮಂದಿ ನಾನು ಪೀಪಲ್ಸ್ನ ನೋಡ್ತಾ ಇದ್ದೀನಿ, ಈಗ ಧೈರ್ಯ ಮಾಡಿ ದೇ ಹ್ಯಾವ್ ಟು ಟೇಕ್. ಬಟ್ ಪ್ರಿಪ್ರೇಷನ್ಸ್ ಒಂದು 2-3-4 years ಬ್ಯಾಕಲ್ಲಿ ಮೋಸ್ಟ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರಿದ್ದಾರೆ ಐದರ್ ನಾರ್ತಿಂದ ಬರ್ತಾರೆ. ಆ ಡಾಮಿನೆನ್ಸ್ ಯಾವಾಗೂ ಇದ್ದೇ ಇರುತ್ತೆ. ಸೊ ಅದನ್ನು ದಿಸ್ ಇಸ್ ನಾಟ್ ಅ ಗುಡ್ ಪ್ಲಾಟ್ಫಾರ್ಮ್ ಟು ಡಿಸ್ಕಸ್. ಬಟ್ ಮೋಸ್ಟ್ ಆಫ್ ದೆಮ್ ನೀವು ಬ್ಯಾಂಕಲ್ಲಿ ನೋಡಿರ್ಬೋದು, SBI ಆಗಲಿ, ಯಾವುದೇ ಸೆಕ್ಟರ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ಸ್ ಆಫ್ ಬ್ಯಾಂಕಿಂಗ್ ಏನೇ ಇದ್ರೂ IBPS ಕಾಲ್ಫರ್ ಆಗುವಂಥ ಕೆಲವೊಂದು ಏನಿದೆ ಅಲ್ಲಿ ತುಂಬ ಜನ ನಾರ್ತ್ ಈಸ್ಟ್ ನೋಡ್ತೀವಿ, ಐದರ್ ಡೌನ್ ಸೌತಲ್ಲಿ ತಮಿಳ್ನಾಡು ಮೆಂಬರ್ಸ್ ಆ ಆಸ್ಪಿರೆಂಟ್ಸ್ ಬಂದು ಅಟೆಂಡ್ ಆಗ್ತಾರೆ ಇಲ್ಲಿ. ಸೊ ನಾನು ಮೆನಿ ಆಫ್ ದ ಟೈಮ್ ಎಕ್ಸಾಮ್ಸ್ ಬರೆಯೋಕೆ ಹೋದಾಗ ದ ಅದರ್ ಸ್ಟೇಟ್ ಪೀಪಲ್ ವರ್ ಇನ್ ಟು ಆರ್ ಸ್ಟೇಟ್ ಟು ರೈಟ್ ಎಕ್ಸಾಮ್ಸ್. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾಗ ನಂಗೆ ಏನು ಅನ್ಸುತ್ತೆ ಅಂದರೆ ವೇರ್ ವಿ ಸ್ಟ್ಯಾಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು. ಸೊ ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಮ ಆಸ್ಪಿರೇಷನ್ ಒಂದು ಕಡೆ ಫೋಕಸ್ಡ್ ಆಗಿ ಇಲ್ದಿರ. ಸೊ ಇವಾಗ ವಿ ಹ್ಯಾವ್ ಅ 27th ಐ ಥಿಂಕ್. ಸೊ 27th KS ಎಕ್ಸಾಮ್ ಇದೆ. ಸೊ KS ಯಾರ್ಯಾರು ಬರೀತಿದ್ದೀರಾ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಸೊ ವಾಂಟ್ ಟು ಟೈಮ್ ಪ್ಯಾರಲಲ್ ಆಗಿ ನೀವು ಇನ್ನೊಂದು ಪ್ಲಾನ್ ಬಿ ಕೂಡ ರೆಡಿ ಮಾಡಿಕೊಂಡ್ರೆ ನೀವು ಯಾವುದಾದ್ರೂ ಒಂದು ಕಡೆ ಆದರೂ ನೀವು ಸ್ಟ್ಯಾಂಡ್ ಆಗ್ತೀರಾ ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಸೊ ಮತ್ತೆ ಇನ್ನೊಂದು ಏನಂದರೆ, ಮೋರ್ ಆಫ್ ದ ಕರ್ನಾಟಕ ಆಸ್ಪಿರೆಂಟ್ಸ್ ವಾಂಟ್ಸ್ ಟು ಕಮ್ ಔಟ್ ಆ್ಯಂಡ್ ರೈಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ಸೊ ಬೇರೆಯವರು ನಮ್ಮ ಪ್ರಾದೇಶಿಕವಾದಂತಹ ಜಾಬ್ಸ್ನ ಬೇರೆಯವರು ಬಂದು ಇಲ್ಲಿ ದೇ ಯೂಸ್ ಟು ಟೇಕ್ ಅಂದರೆ ವೇರ್ ವಿ ಸ್ಟ್ಯಾಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಈಸ್ ಅ ಥಿಂಗ್, ದಿಸ್ ಈಸ್ ಅ ವಿಡಿಯೋ ವಾಟ್ ಐ ವಾಂಟ್ ಟು ಮೇಕ್. ನನಗೆ ತುಂಬ ದಿವಸದಿಂದ ಅನ್ನಿಸ್ತಿತ್ತು. ಸೊ ರಿಗಾರ್ಡಿಂಗ್ ದಿಸ್ ಐ ವಾಂಟ್ ಟು ಡೂ ಅ ವಿಡಿಯೋ, ಸೊ ಟು ರೀಚ್ ಮೋರ್ ಆನ್ ಮೋರ್ ಪೀಪಲ್. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ತುಂಬ ಹಲವಾರು ವಿಷಯಗಳು ನಿಮ್ಮ ಬಳಿ ಶೇರ್ ಮಾಡ್ಕೊಳ್ಳೋದಿದೆ, ನಿಮ್ಮ ಬಳಿ ಹೇಳ್ಕೊಳ್ಳೋದಿದೆ. ಸೊ ನಿಮಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ, ನಿಮ್ಮ ಒಪಿನಿಯನ್ ಏನು ಅಥವಾ ನಿಮ್ಮ ಥಾಟ್ಸ್ ಏನು ಇದ್ರ ಬಗ್ಗೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಬರೀರಿ, ತಿಳಿಸಿ. ಸೊ ಅದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡೋಣ ಫರ್ದರ್ ಕ್ಲಾಸಸಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸೇ ದಿಸ್. ಈ ಥರವಂತಹ ವಿಷಯಗಳನ್ನ ನಾವು ಡಿಸ್ಕಸ್ ಮಾಡಬೇಕು. ಇವಾಗಲ್ದಿರ ಇನ್ಯಾವತ್ತೂ ನಾವು ಡಿಸ್ಕಸ್ ಮಾಡೋಕ್ಕಾಗಲ್ಲ. ಇಟ್ಸ್ ಹೈ ಟೈಮ್ ಆ್ಯಂಡ್ ಹೈ ಪಾಯಿಂಟ್ ಟು ಟರ್ನ್ ಅಪ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಸೊ ಫರ್ದರ್ ಕ್ಲಾಸಸಲ್ಲಿ ಇನ್ನು ಮೆನಿ ಮೋರ್ ಕಂಟೆಂಟ್ ಜೊತೆಗೆ ಐ ವಿಲ್ ಬಿ ಬ್ಯಾಕ್. So thank you so much. Have a great day, guys.